ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಘಟಕ ಪರೀಕ್ಷೆ 2. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳು, ನಿಮಗೆ ಆಲ್ರೆಡಿ ಒಂದು ಘಟಕ ಪರೀಕ್ಷೆಯನ್ನು ಮಂಡಳಿ ಬಿಟ್ಟಿರುವಂಥದ್ದು ಬಿಟ್ಟಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಮಂಡಳಿಯವರು LBಯ ಒಂದು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಇದೇ ಪ್ರಕಾರವಾಗಿ ಘಟಕ ಪರೀಕ್ಷೆಗಳು ನಡಿಬೇಕು ಅಂಥೇಳಿ. ಸೊ ಆ ಎಲ್ಲ ಒಂದು ಇದನ್ನು ಇಟ್ಕೊಂಡು ನಾವೀಗ ಮೊದಲು ಅಧ್ಯಾಯ 3ಕ್ಕೆ ಬರ್ತೀವಿ. ಸರ್, ಅಧ್ಯಾಯ 1 ಮತ್ತು ಅಧ್ಯಾಯ 2 ಆಲ್ರೆಡಿ ಮಂಡಳಿ ಬಿಟ್ಟಿದೆ. ಆ ವಿಡಿಯೋ ಸಹ ನಿಮ್ಗೆ ಬಿಟ್ಟಿದ್ದೀನಿ. ಇಲ್ಲಿ ಅಧ್ಯಾಯ 3ರಲ್ಲಿ ನಿಮಗೆ ಭಾರತದಲ್ಲಿ ಆಡಳಿತ ಯಂತ್ರ ಈ ಒಂದು ಅಧ್ಯಾಯದ ಮೇಲೆ ಘಟಕ ಪರೀಕ್ಷೆ 30 ಅಂಕಗಳು ನಿಗದಿಪಡಿಸುವಂಥದ್ದು. ಸೊ ವಿದ್ಯಾರ್ಥಿಗಳು ಮಾಡಬೇಕಾಗಿಷ್ಟೇ, ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಭಾರತದಲ್ಲಿ ಆಡಳಿತ ಯಂತ್ರ ಯಾವ ರೀತಿ ಈ ಪಾಠದ ಮೇಲೆ ನಿಮ್ಮ ಘಟಕ ಪರೀಕ್ಷೆ ಎನ್ಯುವಲ್ ಎಕ್ಸಾಮ್ಗೆ, ಮಿಡ್ ಟರ್ಮ್ ಎಕ್ಸಾಮ್ಗೆ ಅಭ್ಯಾಸದ ರೀತಿಯಲ್ಲಿ ಯಾವ ರೀತಿ ಬರ್ಬೋದು ಅಂತ ಹೇಳೋದಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾವು ತೆಗೆದುಕೊಂಡು ಬಂದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಬಂದಿರುವಂಥ ಪ್ರಶ್ನೆಗಳು ನಿಮಗೆ ನಾಳೆ ಎನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಹಾಗಾದರೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಮೊದಲು ಬಹು ಆಯ್ಕೆ ಭಾಗದಲ್ಲಿ 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 3 ಅಂಕಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಹೇಳ್ತಾರೆ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಅದರ ಒಟ್ಟು ಸದಸ್ಯರಿಗೆ ಸಂಬಂಧಿಸಿದಂಥ ಸರಿಯಾದ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಂಥ ಚಿತ್ರ ಯಾವುದು ಅಂತ ಫಸ್ಟ್ ನಿಮ್ಗೆ ಗೊತ್ತಾಗಬೇಕು. ಅದು ಯಾವುದು? ಇದನ್ನು ನಾವು ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಕರಿತೀವಿ. KPSE ಅಂಥೇಳಿ, KPSC. ಹೌದಾ? ಇನ್ನು ಇದರಲ್ಲಿ 4 ಆಯ್ಕೆ ಇದೆ. 10 ಸದಸ್ಯರ, 12 ಸದಸ್ಯರ, 6 ಸದಸ್ಯರ, 9 ಸದಸ್ಯರಂತೆ. ನೀವು ನನಗೆ ಕಮೆಂಟಲ್ಲಿ ತಪ್ಪದೇ ಇದರ ಉತ್ತರವನ್ನು ತಿಳಿಸಿ ಅಂತ ಹೇಳ್ತೀನಿ. ಇನ್ನು 2ನೇ ಪ್ರಶ್ನೆ ನೋಡಿ. ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ಭಾರತ ಆಡಳಿತ ಸೇವೆಗಳು, ಭಾರತ ವಿದೇಶಾಂಗ ಸೇವೆಗಳು, ಭಾರತ ಅಂಚೆ ಸೇವೆಗಳು, ಭಾರತೀಯ ರೈಲ್ವೆ ಸೇವೆಗಳು ಅಂತ 4 ಆಯ್ಕೆ ಕೊಟ್ಟು ಸಹ ಮತ್ತೆ ನಿಮಗೆ 4 ಆಯ್ಕೆನ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರ್ ಅಂತಂದರೆ 1ನೇ ಆಯ್ಕೆ ಸರಿಯಾದ ಉತ್ತರ. 1 ಮತ್ತು 2 ಭಾರತ ಆಡಳಿತ ಸೇವೆ ಮತ್ತು ಭಾರತ ವಿದೇಶಾಂಗ ಸೇವೆಯು ಅಖಿಲ ಭಾರತ ಸೇವೆಗೆ ಉತ್ತಮ ಉದಾಹರಣೆಗಳಾಗಿವೆ ಅಂತ ಹೇಳ್ತೀನಿ. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು? ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಜಿಲ್ಲಾಧಿಕಾರಿಗಳು. ಯಾರ್ರೀ? ಜಿಲ್ಲಾಧಿಕಾರಿಗಳು. ಇನ್ನು ನೆಕ್ಸ್ಟ್ ಬಿಟ್ಟ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇಲ್ಲಿ 2 ಅಂಕ ಸೀಮಿತವಾಗಿದೆ. ಇಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿರಿ. ಯಾವ ರೀತಿ ಅಂದರೆ ಕೆಳಗೆ ಕೊಟ್ಟಿದ್ದಾರೆ. ಇಲ್ಲಿ 62 ವರ್ಷಗಳು, ಹೈದರಾಬಾದ್, ಮಸೂರಿ ಅಂತ ಕೊಟ್ಟಿದ್ದಾರೆ, ಮನ್ಸೂರಿ ಅಂಥೇಳಿ. ಇಲ್ಲಿ 1ನೇ ಪ್ರಶ್ನೆಯನ್ನು ನೋಡಿ. ಡ್ಯಾಶಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇದೆ ಅಂತೇಳಿ ಒಂದು ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಎಲ್ಲಿದೆ ಅಂತಂದರೆ, ಈಗ ನಾವು ಹೇಳ್ತೀವಲ್ಲ, ಯಾವುದ್ರಿ? ಮಸ್ಸೂರಿಯಲ್ಲಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು 62 ವರ್ಷಗಳು. ಎಷ್ಟ್ರಿ? 62 ವರ್ಷಗಳು ಅಂತ ಹೇಳ್ತೀವಿ. ಇನ್ನಿಲ್ಲಿ ಹೊಂದಿಸಿ ಬರೆಯಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಯನ್ನು ಇಟ್ಟಿದ್ದಾರೆ. JPSC ಅಂತ ಇದೆ, UPSC ಇದೆ, KPSC ಇದೆ. ಹಾಗಾದರೆ ಇವುಗಳನ್ನು ಹೊಂದಿಸ್ಬೇಕು ನಾವು. ಫಸ್ಟು JPSC ಅಂತಂದ್ರೂ ಜಂಟಿ ಲೋಕಸೇವಾ ಆಯೋಗ. ಹೌದಾ? UPSC ಅಂತಂದರೆ, KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ. ಹೌದಾ? ಇದು ಸರಿಯಾದಂಥ ಉತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು 1 ಅಂಕಕ್ಕೆ ಸಂಬಂಧಪಟ್ಟಂತೆ 2 ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಆಡಳಿತಾತ್ಮಕ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಎಲ್ಲಿದೆ ರೀ? ಬೆಂಗಳೂರಿನಲ್ಲಿದೆ. ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ರಾಜ್ಯ ಸೇವೆಗೆ ಒಂದು ಉದಾಹರಣೆಯನ್ನು ಕೊಡಿ, ಕಮೆಂಟ್ ಮೂಲಕ ನನಗೆ ಎಲ್ಲರೂ ತಿಳಿಸಿ. ಇನ್ನು ಭಾಗ ಬಿಗೆ ಹೋಗ್ತೀನಿ. ಇಲ್ಲಿ ನಿಮಗೆ 5 ಪ್ರಶ್ನೆಗಳಿಗೆ ಪ್ರತಿಯೊಂದು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಸೇವೆಗಳನ್ನು ಹೆಸರಿಸಿ. ಇದು ಯಾವುದು ಚಿತ್ರ ಅಂಥೇಳಿ ನೀವು ಗುರುತಿಸಿ ಅದರ ಸೇವೆಯನ್ನು ತಿಳಿ ಅಂತ ಹೇಳ್ತಾರೆ. ಇನ್ನು ರಾಜಕೀಯ ತಾಟಸ್ಥ್ಯ ಎಂದರೇನು ಅಂತ ಕೇಳ್ತಾರೆ. ಪ್ರಶ್ನೆ ಬಹಳ ಸರಿ ಬಂದು ಹೋಗಿದೆ ಎನ್ನುವಲ್ ಎಕ್ಸಾಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಈ ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳ್ಯಾವುವು? ಇನ್ನೊಂದು, ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು? ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಮುಖ್ಯ ಕಾರ್ಯದರ್ಶಿ 2 ಕಾರ್ಯಗಳನ್ನು ತಿಳಿಸಿ. ಮುಖ್ಯ ಕಾರ್ಯದರ್ಶಿ ಆದವರಂಥವ್ರು ಅವರ 2 ಕಾರ್ಯಗಳು ತಿಳಿಸಿ ಅಂತ ಹೇಳ್ತಾರೆ. ಆಡಳಿತದಲ್ಲಿ ಅನಾಮಧೇಯತೆ ಎಂದರೇನು? ಭಾಳ ಇಂಪಾರ್ಟೆಂಟು, ಎನ್ಯುವಲ್ ಎಕ್ಸಾಮ್ನಲ್ಲಿ ಭಾಳ ಸರಿ ಕೇಳಿದ್ದಾರೆ ಪ್ರಶ್ನೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಿಗೊಳಿಸುತ್ತಾರೆ ಮತ್ತು ಯಾರು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ರಪ್ಪ ದಯವಿಟ್ಟು. ಇನ್ನು ಭಾಗ ಸಿಗೆ ಹೋಗ್ತೀನಿ.
ಇಲ್ಲಿ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ 5 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟ್ರಿ? 2 ಪ್ರಶ್ನೆಗಳನ್ನು. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿವರಿಸಿ. ಜಿಲ್ಲಾಧಿಕಾರಿ 5 ಕಾರ್ಯಗಳನ್ನು ವಿವರಿರಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಬರೀರಿ ಅಂತ ಹೇಳ್ತಾರೆ. ಇವಷ್ಟು ಇಂಪಾರ್ಟೆಂಟೇ. ನಿಮಗೆ ಯಾವುದೂ ಇಲ್ಲಿ ಸುಮ್ಮನೆ ಯಾವ್ಯಾವ ಪ್ರಶ್ನೆಗಳನ್ನು ಮಂಡಳಿ ಅಥವಾ ನಾವು ತೆಗೆದುಕೊಂಡು ಬಂದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಕ್ವಶನ್ ಪೇಪರ್ ನಿಮ್ಮ ಒಂದು ನಾಳೆ ಮಿಡ್ ಟರ್ಮಿಗೂ ಮತ್ತು ಕಿರು ಪರೀಕ್ಷೆಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.